ಕರ್ನಾಟಕ ರಾಜಕಾರಣದ ಅತ್ಯಂತ ಶ್ರೇಷ್ಠ ನಾಯಕ ಸಿದ್ದರಾಮಯ್ಯ, ನೋ ಡೌಟ್. ಕರ್ನಾಟಕ ರಾಜಕಾರಣದ ಹುಟ್ಟ ಭಿನ್ನಮತೀಯ ಕೂಡ ಸಿದ್ದರಾಮಯ್ಯನ. ತಮ್ಮನ್ನ ಬೆಳೆಸಿದಂತಹ ರಾಮಕೃಷ್ಣ ಹೆಗಡೆಯವರ ವಿರುದ್ಧವೇ ತಿರುಗಿ ಬಿದ್ದಿದ್ರು ಸಿದ್ದರಾಮಯ್ಯ. ತಮ್ಮ ರಾಜಕೀಯ ಗುರು ದೇವೇಗೌಡರ ವಿರುದ್ಧವೇ ತೊಡೆ ತಟ್ಟಿದ್ರು ಸಿದ್ದು. ಜೆಎಚ್ ಪಟೇಲರ ನಿದ್ದೆಗೆಡಿಸಿದ್ದು ಕೂಡ ಇದೇ ಆಕ್ರಮಣಶೀಲ ನಾಯಕ. ತಮಗೆ ಸವಾಲಾದ ನಾಯಕರನ್ನ ಸೈಡ್ ಲೈನ್ ಮಾಡ್ತಾನೆ ಬಂದ್ರು. ಡಿಕೆಶಿ ವಿರುದ್ಧ ತಮ್ಮ ಆಪ್ತರನ್ನ ಛೂ ಬಿಟ್ಟಿದ್ದಾರಾ ಸಿಎಂ ಸಾಹೇಬರು? ಬೋರ್ನ್ ಭಿನ್ನಮತೀಯ ಸಿದ್ದರಾಮಯ್ಯನವರು ಇನ್ನೂ ಯಾವೆಲ್ಲ ದಾಳ ಹುಡ್ತಾರೋ? ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜಕಾರಣದ ಅತ್ಯಂತ ದೊಡ್ಡ ಶಕ್ತಿ ಸಿದ್ದರಾಮಯ್ಯ, ನೋ ಡೌಟ್. ಕರ್ನಾಟಕ ರಾಜಕಾರಣದ ಅತ್ಯಂತ ವಿಶಿಷ್ಟ ನಾಯಕ ಸಿದ್ದರಾಮಯ್ಯ, ನೋ ಡೌಟ್. ಕರ್ನಾಟಕ ರಾಜಕಾರಣದ ಅತ್ಯಂತ ಜನಪ್ರಿಯ ನಾಯಕ ಸಿದ್ದರಾಮಯ್ಯ, ಅನುಮಾನನೇ ಇಲ್ಲ. ಕರ್ನಾಟಕ ರಾಜಕಾರಣದ ಅತ್ಯಂತ ಚಾಣಾಕ್ಷ ನಾಯಕ ಸಿದ್ದರಾಮಯ್ಯ, ನೋ ಡೌಟ್. ಕರ್ನಾಟಕ ರಾಜಕಾರಣದ ಅತ್ಯಂತ ಶ್ರೇಷ್ಠ ಸಂಸದೀಯ ಪಟು ಸಿದ್ದರಾಮಯ್ಯ, ನೋ ಡೌಟ್. ಕರ್ನಾಟಕ ರಾಜಕಾರಣದ ಅತ್ಯಂತ ಆಕ್ರಮಣಶೀಲ ನಾಯಕ ಸಿದ್ದರಾಮಯ್ಯ, ನೋ ಡೌಟ್. ಬಟ್ is he also a born dissident? ಕರ್ನಾಟಕ ರಾಜಕಾರಣದ ಹುಟ್ಟು ಭಿನ್ನಮತೀಯ ಸಿದ್ದರಾಮಯ್ಯ ಅಂದ್ರೆ ತಪ್ಪಾಗುತ್ತಾ? ಮೇ ಬಿ ತಪ್ಪಾಗ್ಲಿಕ್ಕಿಲ್ವೇನೋ. ಯಾಕಂದ್ರೆ ಇದಕ್ಕೂ ಕಾರಣ ಇದೆ. ಸಿದ್ದರಾಮಯ್ಯನವರ ರಾಜಕೀಯ ಬದುಕಿನ ನಡಿಗೆಯನ್ನ ನೋಡ್ತಾ ಬಂದವರಿಗೆ ಈ ರೀತಿ ಭಾವನೆ ಬರ್ದೇ ಇರೋದಿಲ್ಲ. ನೋಡಿ, ಸಿದ್ದರಾಮಯ್ಯನವರ ರಾಜಕೀಯ ಜರ್ನಿ ಶುರುವಾಗಿದ್ದು ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ. ರಾಮಕೃಷ್ಣ ಹೆಗಡೆಯವರು ಸಿದ್ದರಾಮಯ್ಯ ಅವರನ್ನ ಗುರುತಿಸಿ ತಮ್ಮ ಸರ್ಕಾರ ಇದ್ದಾಗ ಲೋಕದಳದ ಎಂಎಲ್ಎ ಆಗಿದ್ದ ಸಿದ್ದರಾಮಯ್ಯನವರನ್ನ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಈ ರೀತಿ ಸಿದ್ದರಾಮಯ್ಯನವರನ್ನ ಅಧ್ಯಕ್ಷರನ್ನಾಗಿ ಮಾಡಿಸಿದ್ದು ಅವತ್ತಿನ ಕಾಲದ ಅತ್ಯಂತ ದೊಡ್ಡ ಪತ್ರಕರ್ತರೊಬ್ರು ಅನ್ನೋ ಮಾತಿದೆ. ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ ಪಟ್ಟದ ಅಧಿಕಾರವನ್ನ ಬಳಸಿಕೊಂಡು ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿ ತಮ್ಮದೇ ಸಮುದಾಯ ಅಂದ್ರೆ ಕುರುಬ ಸಮುದಾಯದ ಜನರನ್ನ, ಮುಖಂಡರುಗಳನ್ನ ಎಲ್ಲಾ ಕಡೆಯೂ ಕೂಡ ಭೇಟಿ ಮಾಡಿ ಅವರನ್ನ ಸಂಘಟಿಸಿ ಕುರುಬ ಸಮುದಾಯದ ನಾಯಕ ಅಂತ ಗುರುತಿಸಿಕೊಳ್ಳುವಲ್ಲಿ ಸಿದ್ದರಾಮಯ್ಯನವರಿಗೆ ಸಲಹೆ ಕೊಟ್ಟವರು ಇದೇ ಪತ್ರಕರ್ತರಂತೆ. ಅದೇನೇ ಇರ್ಲಿ ಬಿಡಿ, ಸಿದ್ದರಾಮಯ್ಯನವರು ಆ ಅಧ್ಯಕ್ಷ ಪಟ್ಟವನ್ನ ಬಳಸ್ಕೊಂಡು ಬೆಳೆದಿದ್ದೆಷ್ಟು ನಿಜಾನೋ, ರಾಮಕೃಷ್ಣ ಹೆಗಡೆಯವರು ಕೂಡ ಸಿದ್ದರಾಮಯ್ಯನವರಿಗೆ ಅಂತಹ ಅವಕಾಶವನ್ನ ಕೊಟ್ಟು ಬೆಳೆಸಿದ್ದು ಕೂಡ ಅಷ್ಟೇ ನಿಜ. ಆದ್ರೆ ರಾಮಕೃಷ್ಣ ಹೆಗಡೆಯವರ ಕಡು ವಿರೋಧಿ ದೇವೇಗೌಡರ ಜೊತೆ ಸೇರಿ ಹೆಗಡೆಯವರು ಯಾರು ಇವರನ್ನ ಬೆಳೆಸಿದ್ರೋ ಅಂತ ಹೆಗಡೆಯವರ ವಿರುದ್ಧವೇ ಬಂಡೇಳೋದಕ್ಕೆ ಸಿದ್ದರಾಮಯ್ಯ ಹಿಂದೆ ಮುಂದೆ ನೋಡಿಲ್ಲ. ಮುಂದೆ ಜೆಎಚ್ ಪಟೇಲ್ ಸರ್ಕಾರದಲ್ಲಿ ಡಿಸಿಎಂ ಆಗಿದ್ದಾಗ ಗೌಡ್ರ ಪರ ನಿರಂತರವಾಗಿ ಪ್ರಚಾರ ಮಾಡಿ ಪಟೇಲರ ನಿದ್ದೆಗೆಡಿಸಿದ್ದು ಕೂಡ ಇದೇ ಸಿದ್ದರಾಮಯ್ಯನವರೇ. ಅದಾದ ನಂತರ ಜನತಾದಳ ಒಡೆದು ಹೋಳಾದಾಗ ದೇವೇಗೌಡರ ಪ್ರೀತಿಯ ಸೇನಾನಿಯಂತೆ ಅವರು ಕೂಡ ಜೆಡಿಎಸ್ ಸೇರಿಕೊಂಡ್ರು. ಆದ್ರೆ ಬಾರ್ನ್ ಬಂಡೇಳೋ ಪ್ರವೃತ್ತಿಯವರಲ್ವಾ ಸಿದ್ದರಾಮಯ್ಯ. ಹಾಗಾಗಿ ದೇವೇಗೌಡರ ವಿರುದ್ಧ ಬಂಡೇಳೋದಕ್ಕೂ ಕೂಡ ಸಿದ್ದರಾಮಯ್ಯನವರಿಗೆ ಹೆಚ್ಚಿಗೆ ಸಮಯ ಬೇಕಾಗಿರ್ಲಿಲ್ಲ. 2006 ಧರಂ ಸಿಂಗ್ ನೇತೃತ್ವದ ಸಮ್ಮಿಶ್ರ ಸರ್ಕಾರದ ಸಮಯ. ದೇವೇಗೌಡರ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಸೇರಿ ರಚನೆ ಮಾಡಿದಂತಹ ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಕೂಡ ಭಾಗವಾಗಿದ್ರು. ಆದ್ರೆ ಅದೊಂದು ದಿನ ದಿಢೀರನೆ ದೇವೇಗೌಡರ ವಿರುದ್ಧವೇ ತೊಡೆ ತಟ್ಟಿದ ಸಿದ್ದರಾಮಯ್ಯನವರು ಪ್ರತ್ಯೇಕವಾಗಿ ತಾವೇ ಒಂದು ಅಹಿಂದ ಸಮಾವೇಶವನ್ನ ಮಾಡೋದಕ್ಕೆ ಹೊರಟೇ ಬಿಟ್ರು. ನ್ಯಾಚುರಲಿ ಇದರಿಂದ ದೇವೇಗೌಡರ ಕಣ್ಣು ಕೆಂಪಾಯ್ತು. ಸಿದ್ದರಾಮಯ್ಯನವರು ಜೆಡಿಎಸ್ ನಿಂದ ಹೊರಬಿದ್ರು. ಅದಾದ ಮೇಲಿಂದು ಕಾಂಗ್ರೆಸ್ ಚಾಪ್ಟರ್. ಅಫ್ಕೋರ್ಸ್ ಈ ನಡುವೆ ಅವರು ಅಜ್ಞಾತವಾಸದಲ್ಲಿ ಇದ್ದಿದ್ದು ಕೂಡ ಸುಳ್ಳಲ್ಲ. ಒಂದಿಷ್ಟು ದಿನ ಅಜ್ಞಾತವಾಸದಲ್ಲಿದ್ರು. ಆದ್ರೆ ಬಹಳ ಬೇಗ ಕಾಂಗ್ರೆಸ್ಗೆ ಜಾಯ್ನ್ ಆದ್ರು. ಅವರನ್ನ ಕಾಂಗ್ರೆಸ್ಗೆ ಕರೆದುಕೊಂಡು ಹೋಗಿದ್ದು ಅವರದ್ದೇ ಸಮುದಾಯದ ಎತ್ತರದ ನಾಯಕ ಎಚ್ ವಿಶ್ವನಾಥ್. ಆದ್ರೆ ಕಾಂಗ್ರೆಸ್ ಒಳಗ್ ಹೋಗ್ತಿದ್ದ ಹಾಗೆ ಬಹಳಾನೇ ನಾಜೂಕಾಗಿ ಎಚ್ ವಿಶ್ವನಾಥ್ ಅವರನ್ನ ದೂರ ಮಾಡೋದನ್ನ ಸಿದ್ದರಾಮಯ್ಯ ಮರಿಲೇ ಇಲ್ಲ. ಸ್ಟಾರ್ಟಿಂಗ್ ನಲ್ಲಿ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ನವರು ನೋಡ್ತಾ ಇದ್ದಿದ್ದು ವಲಸಿಗರು ಅಂತಾನೆ. ಕಾಂಗ್ರೆಸ್ನೊಳಗೆ ತಳ ಊರೋದು ಸಿದ್ದರಾಮಯ್ಯನವರಿಗೆ ಅಷ್ಟೊಂದು ಸುಲಭ ಆಗಿರ್ಲಿಲ್ಲ. ಆದ್ರೆ ಅವರ ಒಂದು ಹೋರಾಟದ ಕಿಚ್ಚು, ಜನಪ್ರಿಯತೆ ಹಾಗೂ ಅವರ ಸಮುದಾಯದ ಬೆಂಬಲವನ್ನ ಬಳಸ್ಕೊಂಡು ಹೈಕಮಾಂಡ್ಗೆ ಹತ್ರ ಆಗ್ತಾ ಹೋದ್ರು ಸಿದ್ದರಾಮಯ್ಯನವರು. ಪಕ್ಷದೊಳಗೆ ತಮಗೆ ಯಾರೆಲ್ಲ ಸವಾಲಾಗ್ತಿದ್ದಾರೋ ಅಂತಹ ನಾಯಕರನ್ನ ಒಂದಲ್ಲ ಒಂದು ರೀತಿಯಲ್ಲಿ ಸೈಡ್ಗೆ ಸರಿಸ್ತಾ ಬಂದ್ರು. ಬಳ್ಳಾರಿಯ ಪಾದಯಾತ್ರೆ ಅವರ ಕೈ ಹಿಡಿತು. ಅದರ ನೆಕ್ಸ್ಟ್ ಎಲೆಕ್ಷನ್ ನಲ್ಲೇ ಅವರೂ ಗೆದ್ರು, ಅವರ ಪಕ್ಷನೂ ಗೆಲ್ತು. ಆದ್ರೆ ಅವತ್ತು ಪಕ್ಷದ ಅಧ್ಯಕ್ಷರಾಗಿದ್ದ ಪರಮೇಶ್ವರ್ ಸೋತ್ರು. ಅವರ ಸೋಲಿಗೆ ಏನ್ ಕಾರಣ, ಯಾರು ಕಾರಣ ಅನ್ನೋದು ಬಹಿರಂಗ ರಹಸ್ಯ. ಪರಮೇಶ್ವರ್ ವಿರುದ್ಧ ಅವತ್ತು ಯಾರು ಮಾಡಿದ್ದ ಭಿನ್ನಮತೀಯ ಚಟುವಟಿಕೆ ಅವರನ್ನ ಸೋಲಿಸ್ತು ಅನ್ನೋದ್ರ ಬಗ್ಗೆ ಬಹಳ ವಿಶ್ಲೇಷಣೆ ಬೇಕಾಗಿಲ್ಲ.
ಇದು ಎಲ್ರಿಗೂ ಗೊತ್ತಿರುವಂತಹ ವಿಚಾರವೇ. ಒಟ್ನಲ್ಲಿ ಸಿದ್ದರಾಮಯ್ಯ ಸಿಎಂ ಆದ್ರೂ 5 ವರ್ಷಗಳ ಕಾಲ ಕುರ್ಚಿಯನ್ನ ಸರಾಗವಾಗಿ ಉಳಿಸ್ಕೊಂಡ್ರು. ಅದೇಗ್ ಸಾಧ್ಯ ಆಯ್ತು ಅಂದ್ರೆ ಭಿನ್ನಮತದಲ್ಲಿನ ಅವರ ಎಕ್ಸ್ಪೀರಿಯನ್ಸ್ ಹಾಗೂ ಅವರು ಅದರಲ್ಲಿ ಎಕ್ಸ್ಪರ್ಟ್ ಆಗಿರೋದು. ಈ ಭಿನ್ನಮತೀಯ ಚಟುವಟಿಕೆ ಹೇಗ್ ಶುರುವಾಗುತ್ತೆ, ಅದನ್ನ ಯಾರು ಸ್ಟಾರ್ಟ್ ಮಾಡ್ತಾರೆ, ಅದನ್ನ ಹೇಗ್ ಹತ್ತಿಕ್ಬೇಕು, ಅದರ ಪ್ರೊಸೆಸ್ ಹೇಗೆ, ಇವೆಲ್ಲವೂ ಕೂಡ ಸಿದ್ದರಾಮಯ್ಯನವರಿಗೆ ಕರತಲ ಮಲಕ, ನೀರು ಕುಡಿದಷ್ಟೇ ಸುಲಭ ಅವರಿಗೆ. ನೀವು ಬೇಕಿದ್ರೆ ಎಸ್.ಎಂ. ಕೃಷ್ಣ ಅವರ ಟ್ರ್ಯಾಕ್ ರೆಕಾರ್ಡ್ ಅನ್ನ ನೋಡಿ. ಅವರು ಕೂಡ ಅನೇಕ ವರ್ಷಗಳ ಕಾಲ ಇದೇ ರೀತಿ ಭಿನ್ನಮತದ ರಾಜಕಾರಣವನ್ನ ಮಾಡಿಕೊಂಡು ಬಂದವ್ರೆ. ವೀರೇಂದ್ರ ಪಾಟೀಲ್, ಬಂಗಾರಪ್ಪ, ವೀರಪ್ಪ ಮೊಯ್ಲಿ ನಿದ್ದೆಗೆಡಿಸಿದ್ದು ಎಸ್.ಎಂ. ಕೃಷ್ಣನವರೇ. ಆದ್ರೆ ತಾವು ಅಧಿಕಾರಕ್ಕೆ ಬಂದಾಗ ಈ ರೀತಿ ಯಾವುದೇ ರೀತಿ ಚಟುವಟಿಕೆ ನಡೆಯದೇ ಇರೋ ಹಾಗೆ ನೋಡ್ಕೊಂಡ್ರು. ಅದು ಅವರಿಗೆ ಸಾಧ್ಯ ಆಗಿದ್ದಕ್ಕೆ ಕಾರಣ ಅಗೇನ್ ಸಿದ್ದರಾಮಯ್ಯ ಅವರ ರೀತಿಯಲ್ಲಿ ಅವರಿಗೂ ಇದ್ದಂತಹ ಭಿನ್ನಮತದ ಎಕ್ಸ್ಪೀರಿಯನ್ಸ್. ಈಗ ಇಷ್ಟೆಲ್ಲ ಹೇಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಿರೋ ಔತಣಕೂಟಗಳ ಭರಾಟೆ. ಅಹಿಂದ ನಾಯಕರ ಔತಣಕೂಟದಲ್ಲಿ ಖುದ್ದು ಸಿದ್ದರಾಮಯ್ಯನವರೇ ಭಾಗಿಯಾಗಿದ್ರು, ಖುದ್ದು ಅವರ ಆಪ್ತರೇ ಭಾಗಿಯಾಗಿದ್ರು. ಸಿದ್ದರಾಮಯ್ಯನವರ ಆಪ್ತರೇ ಡಿಕೆಶಿ ಅವರ ಬುಡ ಅಲ್ಲಾಡುವಂತೆ ಅವರನ್ನ ಕೆಣಕುವಂತ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರು ಒನ್ಸ್ ಅಗೇನ್ ತಮ್ಮ ಡಿಸಿಡೆಂಟ್ ಮೋಡ್ಗೆ ಮರಳುತ್ತಿದ್ದಾರೇನೋ ಅನ್ನೋ ಅನುಮಾನ ಬರುತ್ತೆ. ಫನ್ನಿ ಥಿಂಗ್ ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ಭಿನ್ನಮತೀಯ ಚಟುವಟಿಕೆ ನಡೆಯೋದು ಅಧಿಕಾರಸ್ಥರ ವಿರುದ್ಧ. ಆದ್ರೆ ಇಲ್ಲಿ ಸಿದ್ದರಾಮಯ್ಯನವರೇ ಸಿಎಂ, ಅವರ ಆಪ್ತೇಷ್ಟರೇ ನಡೆಸ್ತಿರುವಂತಹ ಔತಣಕೂಟ, ಅವರು ಕೊಡ್ತಿರುವಂತಹ ಸ್ಟೇಟ್ಮೆಂಟ್ ಅವರದ್ದೇ ಸರ್ಕಾರದ ಡಿಸಿಎಂ ವಿರುದ್ಧ. ದಿಸ್ ಇಸ್ ದಿ ಸ್ಟ್ರೇಂಜ್ ಸಿಚುವೇಶನ್. ಹೀಗಾಗೋದಕ್ಕೆ ಕಾರಣ ಅನ್ಡೌಟೆಡ್ಲಿ ಪಕ್ಷದ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು ಬೆಳೆದಿರುವಂತಹ ಪಡೆದುಕೊಂಡಿರುವಂತಹ ಶಕ್ತಿ. ಕಳೆದ ಎಲೆಕ್ಷನ್ ಮುಗಿದ ನಂತರ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಅದೇನ್ ಒಪ್ಪಂದ ಆಗಿತ್ತೋ ಗೊತ್ತಿಲ್ಲ. ಆದ್ರೆ ಸಿದ್ದರಾಮಯ್ಯನವರಂತೂ ಕೂಡ ತುಂಬಾ ಕಷ್ಟಪಟ್ಟು ಕುರ್ಚಿ ಗಿಟ್ಟಿಸಿಕೊಂಡಿದ್ದಂತೂ ನಿಜ. ಈಗ ಬಹುಶಃ ಇನ್ನೇನು ಒಪ್ಪಂದ ಜಾರಿ ಮಾಡಬೇಕಾದ ಸಂದರ್ಭ ಬಂದಿದೆ ಅಂತ ಅನ್ಸುತ್ತೆ. ಹಾಗಾಗಿಯೇ ಸಿದ್ದರಾಮಯ್ಯನವರ ಒಳಗಿನ ಹುಟ್ಟ ಭಿನ್ನಮತೀಯ ತಲೆ ಎತ್ತಿರಬಹುದು. ಅವರ ಈ ನಡೆಗಳು ಅವರ ಪಕ್ಷ ಹಾಗೂ ಸರ್ಕಾರನ ಎಲ್ಲಿಗೆ ತಗೊಂಡು ಹೋಗಿ ನಿಲ್ಸುತ್ತೋ ಗೊತ್ತಿಲ್ಲ. ಲೆಟ್ಸ್ ಕೀಪ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.